ಸೊ ಹಾಯ್ ಗೈಸ್, ಎಲ್ಲರಿಗೂ ಒಂದ್ ಸೆಕೆಂಡ್ ವೆಲ್ಕಮ್ ಬ್ಯಾಕ್. ಎಲ್ಲರಿಗೂ IPL 2025ರ ಶುಭಾಶಯಗಳು. ಇವತ್ತಿನಿಂದ ಮೊದಲನೇ ಪಂದ್ಯ ಸ್ಟಾರ್ಟ್ ಆಗಲಿದೆ. ಅದು ಎಸ್ಪೆಷಲಿ ನಮ್ಮ RCB ಆಡ್ತಾ ಇದೆ ಅಂತಂದ್ರೆ ಅದ್ರ ಕ್ರೇಜ ಬೇರೆ ಅಂತಾನೆ ಹೇಳ್ಬೋದು. ಇನ್ನು ಇವತ್ತಿನ ಮೊದಲನೇ ಪಂದ್ಯ ಬಂದ್ಬಿಟ್ಟು 7:30ಕ್ಕೆ ಆದ್ರೆ ಸ್ಟಾರ್ಟ್ ಆಗುತ್ತೆ ಮತ್ತು ಓಪನಿಂಗ್ ಮ್ಯಾಚ್ ಅಂತಾನೆ ಹೇಳ್ಬೋದು. ಅದು ಕೋಲ್ಕತ್ತಾದ ವಿರುದ್ಧ ನಮ್ಮ RCB ತಂಡ ಆದ್ರೆ ಆಡ್ತಾ ಇದೆ. ಇನ್ನು ಈ ಮ್ಯಾಚ್ ಪ್ರಿವ್ಯೂ ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನನ್ನು ಆಳ ಇಟ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದು ಕೂಡ ಮರಿಬೇಡಿ. ಇನ್ನು ಇವತ್ತು ಮ್ಯಾಚ್ ಬಂದ್ಬಿಟ್ಟು ಕೋಲ್ಕತ್ತಾದ ಈಡನ್ ಗಾರ್ಡನ್ನಲ್ಲಿ ಆದರೆ ನಡೀತಾ ಇದೆ. ಇನ್ನು ಈಡನ್ ಗಾರ್ಡನ್ ಅಂತ ಬಂದಾಗ 260 ಕೂಡ ಚೇಂಜ್ ಮಾಡಿದ್ದು ಹಿಸ್ಟ್ರಿಲಿ ಇದೆ ಅಂತಲೇ ಹೇಳ್ಬೋದು. ಕಳೆದ ಸೀಸನ್ನಲ್ಲಿ ಪಂಜಾಬ್ ಕಿಂಗ್ಸ್ ಅವನಜ್ಜಿ ಏನು ಹೊಡೆದ್ರ ಅಂತಂದರೆ ಬೈರಿಸ್ಟೋ ಶಶಾಂಕ್ ಸಿಂಗ್ ಅಂತೂ ಅಚ್ಚೇನು ಆದಿದ್ರ ಅಂತಲೇ ಹೇಳ್ಬೋದು. ಆ ಥರ ಬೆಂಕಿ ಬ್ಯಾಟಿಂಗ್ ಆಡಿದ್ರು ಹೋದ ವರ್ಷ ಈಡನ್ ಗಾರ್ಡನಲ್ಲಿ. ಎಸ್ಪೆಷಲಿ ಹೇಳ್ಬೇಕಂತಂದ್ರೆ 260 ಕೂಡ 18 ಓವರ್ 3 ಬಾಲಲ್ಲೇ ಚೇಂಜ್ ಮಾಡಿ ಬಿಸಾಕ್ತಾರೆ. ಆ ಕಾರಣದಿಂದಾಗಿ ಸ್ವಲ್ಪ ಈಡನ್ ಗಾರ್ಡನ್ ಅಂತ ಬಂದಾಗ 250 ಕೂಡ ಮಾಮೂಲಿ ಸ್ಕೋರ್ ಅಂತಾನೆ ಹೇಳ್ಬೋದು. ಅದೆಲ್ಲ ಕಳೆದ ವರ್ಷದ್ದೆಲ್ಲ ಬಿಟ್ಟಾಕೋಣ. ಈ ವರ್ಷಕ್ಕೆ ಬರೋದು ಆಯ್ತು ಅಂತಂದ್ರೆ ಇವತ್ತು ಫಸ್ಟ್ ಮ್ಯಾಚ್ ಆದ್ರೆ ನಡೀತಾ ಇದೆ ಕೋಲ್ಕತ್ತಾ ಮತ್ತು ನಮ್ಮ RCB. ಅದು ಎಸ್ಪೆಷಲಿ ಈಡನ್ ಗಾರ್ಡನ್ ನಲ್ಲಿ ಆದ್ರೆ ನಡೀತಾ ಇದೆ. ಇನ್ನು ನಮ್ಮ RCB ತಂಡ ಬಂದ್ಬಿಟ್ಟು ಲಾಸ್ಟ್ 5 ಮ್ಯಾಚಲ್ಲಿ ಬಂದ್ಬಿಟ್ಟು 4 ಮ್ಯಾಚ್ ಗೆದ್ರೆ ಒಂದೇ ಒಂದು ಮ್ಯಾಚ್ ಆದ್ರೆ ಸೋತಿದೆ. ಇನ್ನು ಕೋಲ್ಕತ್ತಾ ಬಂದ್ಬಿಟ್ಟು 3 ಮ್ಯಾಚ್ ಗೆದ್ರೆ 2 ಮ್ಯಾಚ್ ಬಂದ್ಬಿಟ್ಟು ಅಬೌಂಡೆಡ್ ಆಗಿದೆ ಅಂತಲೇ ಹೇಳ್ಬೋದು. ಏನು ರಿಸಲ್ಟೇ ಬಂದಿಲ್ಲ. ಆ ಕಾರಣದಿಂದಾಗಿ ಇವರು ಕೂಡ ಅಷ್ಟೊಂದೇನು ವೀಕ್ ಆಗಿ ಕಾಣಿಸ್ತಾ ಇಲ್ಲ, ನಮ್ಮ RCBನೂ ಕೂಡ ವೀಕ್ ಆಗಿ ಕಾಣಿಸ್ತಾ ಇಲ್ಲ ಅಂತಲೇ ಹೇಳ್ಬೋದು. ನಮ್ಮ RCB ತಂಡ ಸೋತದಲ್ಲಿ ಒಳಗೆ ಸೆಮಿಫೈನಲ್ ಬಂದು ಸೋತಿದ್ದು ಅದು ಒಂದೇ ಮ್ಯಾಚ್. ಕಳೆದ 4 ಮ್ಯಾಚ್ ಕೂಡ ಸಖತ್ತಾಗಿ ಆಡಿ ಹೊಡ್ಕೊಂಡ್ ಬಂದ್ರ ಅಂತ ಹೇಳ್ಬೋದು. ಅವನ ಅಜ್ಜಿ ಲಾಸ್ಟ್ ಸೀಸನಲ್ಲಿ ಯಾವ ಥರ ಆಡಿದ್ರು ಅಂತಂದ್ರೆ ನಮ್ಮ RCB ತಂಡ ಲಾಸ್ಟ್ 6 ಮ್ಯಾಚ್ ಅಂತಂದ್ರೆ ಅಂದರೆ ಸ್ವಲ್ಪ ಏನೋ ಗೂಸ್ ಬಂಪ್ಸ್ ಬಂದಂಗೆ ಆಗುತ್ತೆ ಅಂತ ಹೇಳ್ಬೋದು. ಲಾಸ್ಟ್ 6 ಮ್ಯಾಚ್ ಆ ಥರ ಆಡಿದೆ ನಮ್ಮ RCB ತಂಡ. ಇನ್ನು ಈ ಹೆಡ್ ಟು ಹೆಡ್ ನೋಡೋದಾಯ್ತು ಅಂತಂದರೆ ಲಾಸ್ಟ್ 10 ಮ್ಯಾಚ್ ಹೆಡ್ ಟು ಹೆಡ್ ಕೋಲ್ಕತ್ತಾ ಮತ್ತು ನಮ್ಮ RCB ಲಾಸ್ಟ್ ಹೆಡ್ ಟು ಹೆಡ್ 10 ಮ್ಯಾಚಿಗೆ ನೋಡೋದಾಯ್ತು ಅಂತಂದರೆ RCB ಬಂದ್ಬಿಟ್ಟು ನಮ್ಮ RCB 4 ಮ್ಯಾಚ್ ಆದ್ರೆ ಗೆದ್ದಿದೆ, ಕೋಲ್ಕತ್ತಾ ಬಂದ್ಬಿಟ್ಟು 6 ಮ್ಯಾಚ್ ಆದ್ರೆ ಗೆದ್ದಿದೆ. ಇನ್ನು ಓವರ್ ಆಲ್ ಆಗಿ ಇಡೀ IPL ಟೂರ್ನಿಯಲ್ಲಿ ಇಡೀ IPL ಎಲ್ಲ ಎಷ್ಟು ಮ್ಯಾಚ್ ನಡೆದಿವೆ, ಎಷ್ಟು ಸೀಸನ್ ಆಗಿವೆ ಎಲ್ಲ ಓವರ್ ಆಲ್ ಆಗಿ ಬಂದ್ಬಿಟ್ಟು 35 ಪಂದ್ಯಗಳನ್ನಾದರೆ ಕೋಲ್ಕತ್ತಾ ಮತ್ತು ನಮ್ಮ ಬೆಂಗಳೂರು ಆದರೆ ಹೆಡ್ ಟು ಹೆಡ್ ಆದರೆ ಆಗಿವೆ. ಇದರಲ್ಲಿ ಬಂದ್ಬಿಟ್ಟು ಕೋಲ್ಕತ್ತಾ ನೈಟ್ ರೈಡರ್ಸ್ ಬಂದ್ಬಿಟ್ಟು 21 ಪಂದ್ಯ ಗೆದ್ರೆ ನಮ್ಮ RCB ತಂಡ ಬಂದ್ಬಿಟ್ಟು ಕೇವಲ 14 ಪಂದ್ಯ ಆದರೆ ಗೆದ್ದಿದೆ. ಇದನ್ನೆಲ್ಲ ನೋಡಿ ಅಳಿಬಾರ್ದು ಅಂತಲೇ ಹೇಳ್ಬೋದು. ಯಾಕಂತಂದ್ರೆ ಇವಾಗಿರೋ ಬ್ಯಾಟಿಂಗ್ ಲೈನಪ್, ಬೌಲಿಂಗ್ ಲೈನಪ್ ಮತ್ತು ನಮ್ಮ RCB ಆಲ್ರೌಂಡರ್, ಫಿನಿಷರ್ ಇದೆಲ್ಲ ನೋಡ್ತಾ ಇತ್ತು ಅಂತಂದರೆ ಸಖತ್ತಾಗೆ ಕಾಣ್ತಾ ಇದೆ. ಎಲ್ಲ ಸೀಸನ್ಗಳಿಗಿಂತಲೂ ಈ ವರ್ಷ ಸಖತ್ತಾಗೆ ಇದೆ ಅಂತಲೇ ಹೇಳ್ಬೋದು. ಕಳೆದ ವರ್ಷ ಬಂದ್ಬಿಟ್ಟು ಅಂತೇಟ್ ಇದ್ದಿದ್ದಿಲ್ಲ ಮತ್ತು ಮಿಡ್ಲ್ ಆರ್ಡ್ರಲ್ಲಿ ಆಡೋ ಬ್ಯಾಟ್ಸ್ಮನ್ ಇದ್ದಿಲ್ಲ ಅಂತಲೇ ಹೇಳ್ಬೋದು ಕಳೆದ ವರ್ಷ. ಈ ವರ್ಷಕ್ಕೆ ಹೋಲಿಸಿಕೊಂಡ್ರೆ ಕಳೆದ ವರ್ಷ ಸ್ವಲ್ಪ ವೀಕ್ ಇತ್ತು ಅಂತಲೇ ಹೇಳ್ಬೋದು. ಇನ್ನು ಕೋಲ್ಕತ್ತಾದ ವಿಚಾರಕ್ಕೆ ಬರೋದಾಯ್ತು ಅಂತಂದರೆ ಕೋಲ್ಕತ್ತಾ 21 ಮ್ಯಾಚ್ ಆದರೆ ಗೆದ್ದಿರ್ಬೋದು. ಆವಾಗಿನ ಜಮಾನದಲ್ಲಿ ಗೆದ್ದಿರ್ಬೋದು, ಆದರೆ ಇವಾಗಲ್ಲ. ಕಳೆದ ವರ್ಷನೂ ಕೂಡ ಅದೇ ಥರ ಒಂದು ಕ್ರೋರ್ ಟೀಮ್ ಆದರೆ ಬಿಲ್ಡ್ ಮಾಡಿತ್ತು ಮತ್ತು ಭಯ ಹುಟ್ಟಿಸೋ ಟೀಮ್ ಆದರೆ ಇತ್ತು ಹೋದ ವರ್ಷ ಕೋಲ್ಕತ್ತದ್ದು. ಆದರೆ ಈ ವರ್ಷ ಆ ಥರ ಕಾಣ್ತಾ ಇಲ್ಲ ಮತ್ತು ಆ ಥರ ಕಾಣ್ತಾ ಇಲ್ಲ ಅಂತಲೇ ಹೇಳ್ಬೋದು. ಭಯ ಹುಟ್ಟಿಸೋ ಬಾಲರ್ಸ್ ಕೂಡ ಅಂತ ವರುಣ್ ಚಕ್ರವರ್ತಿನ ಬಿಟ್ಟರೆ ಆ ಥರ ಬೌಲರ್ಸ್ ಕೂಡ ಯಾರು ಕಾಣ್ತಾ ಇಲ್ಲ. ಆ ಕಾರಣದಿಂದಾಗಿ ಈ ಹೆಡ್ ಟು ಹೆಡ್ ಎಲ್ಲ ಮ್ಯಾಟ್ರೇ ಆಗಲ್ಲ ಅಂತಲೇ ಹೇಳ್ಬೋದು. ಇನ್ನು ಕೋಲ್ಕತ್ತಾದ ಈಡನ್ ಗಾರ್ಡನ್ ಪಿಚ್ ರಿಪೋರ್ಟ್ ಎಲ್ಲ ಮತ್ತು ಫಸ್ಟ್ ಇನ್ನಿಂಗ್ಸ್ ಯಾವ್ರೇಜ್ ಸ್ಕೋರ್, ಸೆಕೆಂಡ್ ಇನ್ನಿಂಗ್ಸ್ ಯಾವ್ರೇಜ್ ಸ್ಕೋರ್ ಎಲ್ಲ ನೋಡ್ತಾ ಇತ್ತು ಅಂತಂದರೆ ಇಲ್ಲಿ ಬಂದ್ಬಿಟ್ಟು ಈಡನ್ ಗಾರ್ಡನಲ್ಲಿ ಬಂದ್ಬಿಟ್ಟು ಫಸ್ಟ್ ಇನ್ನಿಂಗ್ಸ್ ಯಾವ್ರೇಜ್ ಸ್ಕೋರ್ ಬಂದ್ಬಿಟ್ಟು 189 ಆದರೆ ಇದೆ. ಸೆಕೆಂಡ್ ಬ್ಯಾಟಿಂಗ್ ಇನ್ನಿಂಗ್ಸ್ ಸ್ಕೋರ್ ಬಂದ್ಬಿಟ್ಟು 179 ಆದರೆ ಇದೆ. ಇನ್ನು ಹೈಯೆಸ್ಟ್ ಸ್ಕೋರ್ ಈಡನ್ ಗಾರ್ಡನ್ನಲ್ಲಿ ಹೈಯೆಸ್ಟ್ ಸ್ಕೋರ್ ಅಂದರೆ 262. ಆ 262 ಕೂಡ ಚೇಂಜ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಪಂಜಾಬ್ದವರ. ಆ ಕಾರಣದಿಂದಾಗಿ ಇಲ್ಲಿ ಸ್ವಲ್ಪ 250 ಹೊಡೆದ್ರು ಕೂಡ ನೆಕ್ಸ್ಟ್ ಬ್ಯಾಟಿಂಗ್ ಆಡೋರಿಗೆ ಸ್ವಲ್ಪ ಆದರೂ ಹೆಲ್ಪ್ ಇರುತ್ತೆ ಅಂತಲೇ ಹೇಳ್ಬೋದು. ಒಟ್ಟಿನಲ್ಲಿ ಹೇಳ್ಬೇಕಂತಂದ್ರೆ ಈ ಪಿಚ್ ಬಂದ್ಬಿಟ್ಟು ಬ್ಯಾಟಿಂಗ್ ಪಿಚ್ ಅಂತಲೇ ಹೇಳ್ಬೋದು. ಇಲ್ಲಿ ಬಂದ್ಬಿಟ್ಟು ಫಸ್ಟ್ ಬ್ಯಾಟಿಂಗ್ ಆಡಿದಂಥ ತಂಡ 35 ಮ್ಯಾಚ್ ಗೆದ್ರೆ ಸೆಕೆಂಡ್ ಬ್ಯಾಟಿಂಗ್ ಆಡಿದಂಥ ತಂಡ ಬಂದ್ಬಿಟ್ಟು 56 ಮ್ಯಾಚ್ ಆದರೆ ಗೆದ್ದಿದೆ. ಇಲ್ಲೇ ಗೊತ್ತಾಗುತ್ತೆ ಸೆಕೆಂಡ್ ಬ್ಯಾಟಿಂಗ್ ಆಡಿದಂಥ ತಂಡಕ್ಕೆ ಸ್ವಲ್ಪ ಹೆಲ್ಪ್ ಇರುತ್ತೆ ಅಂತಲೇ ಹೇಳ್ಬೋದು. ಸ್ವಲ್ಪ ಅಂದ್ರೆ ಏನು, ಸ್ವಲ್ಪ ಸಿಕ್ಕಾಪಟ್ಟೆ ಹೆಲ್ಪ್ ಇರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಇಲ್ಲಿ ಬಂದ್ಬಿಟ್ಟು ಹೈಯೆಸ್ಟ್ ಸ್ಕೋರ್ ಅದೇ ಹೇಳಿದ್ನಲ್ಲ 262 ಆದರೆ ಇದೆ. ಇದನ್ನು ಕೂಡ ನಾವು ಪಂಜಾಬ್ದವ್ರು ಆದರೆ ಚೇಂಜ್ ಆದರೆ ಮಾಡಿದ್ದಾರೆ. ಒಟ್ಟಿನಲ್ಲಿ ಹೇಳ್ಬೇಕಂತಂದ್ರೆ ಈ ಮ್ಯಾಚಲ್ಲಿ ಬಂದ್ಬಿಟ್ಟು ಯಾರು ಟಾಸ್ ಗೆದ್ದು ಸೆಕೆಂಡ್ ಬ್ಯಾಟಿಂಗ್ ಆಡ್ತಾರೆ ಅವರಿಗೆ ಸ್ವಲ್ಪ ಗೆಲ್ಲುವ ಚಾನ್ಸಸ್ ಆದರೆ ಇದೆ. ಇಲ್ಲಿ ವೆದರ್ ಕಂಡೀಷನ್ ಎಲ್ಲ ನೋಡ್ತಾ ಇತ್ತು ಅಂತಂದರೆ ಇವತ್ತು ಮಳೆ ಬರೋ ಚಾನ್ಸಸ್ ಆದರೆ ಇದೆ ಅಂತೆ. 80% ಬಂದ್ಬಿಟ್ಟು 9 ಗಂಟೆಯಿಂದ ಇವತ್ತು ರಾತ್ರಿ 9 ಗಂಟೆಯಿಂದ ಬಂದ್ಬಿಟ್ಟು 80% ಮಳೆ ಬರೋ ಚಾನ್ಸಸ್ ಆದರೆ ಇದೆ ಅಂತೆ. ಆ ಕಾರಣದಿಂದಾಗಿ ಈ ಮ್ಯಾಚ್ ರದ್ದಾದರೂ ಆಗ್ಬೋದು. ಒಟ್ಟಿನಲ್ಲಿ ಹೇಳ್ಬೇಕಂತಂದರೆ
ಈ ಮ್ಯಾಚ್ ಏನಾದರೂ ರದ್ದಾಗಬೇಕಂತಂದ್ರೆ ಮಳೆಯ ಕಾರಣದಿಂದ ಅಂತಲೇ ಹೇಳ್ಬೋದು. ಒಟ್ಟಿನಲ್ಲಿ ಈ ಪಂದ್ಯದಲ್ಲಿ ಬಂದ್ಬಿಟ್ಟು ಟಾಸ್ ಯಾರು ಗೆಲ್ತಾರೆ ಅವ್ರು ಸೆಕೆಂಡ್ ಬ್ಯಾಟಿಂಗ್ ಆಡ್ತಾರೆ. ಸೆಕೆಂಡ್ ಬ್ಯಾಟಿಂಗ್ ಆಡಿದವ್ರಿಗೆ ಹೆಲ್ಪ್ ಆದರೆ ಇರುತ್ತೆ. ಇಲ್ಲಿ ಬಂದ್ಬಿಟ್ಟು ಫೇವ್ರೇಟ್ ಆಗಿ ನಮ್ಮ RCB ತಂಡನೇ ಇಳಿತಾ ಇದೆ ಅಂತಲೇ ಹೇಳ್ಬೋದು. ಈ ಮ್ಯಾಚಲ್ಲಿ ನನ್ನ ಪ್ರಕಾರ ಗೆಲ್ಲೋದು ಯಾರಪ್ಪ ಅಂತಂದರೆ ನಮ್ಮ RCB ತಂಡ ಆದರೆ ಗೆಲ್ಲುತ್ತೆ. ಇನ್ನು ನಿಮ್ಮ ಪ್ರಕಾರ ಯಾರು ಗೆಲ್ಬೋದು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ.